ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟಿದ್ದಂತಹ ಮುನಿರತ್ನ ಲಾಕ್ ಆಗಿದ್ದು ಹೇಗೆ? ರಾತ್ರೋರಾತ್ರಿ ಖಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ ಬಿಜೆಪಿ ಶಾಸಕ. ಜಡ್ಜ್ ಮುಂದೆ ಮುನಿರತ್ನ ದೂರುಗಳ ಸರಮಾಲೆಯನ್ನೇ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಜಡ್ಜ್ ಎದುರು ಹೇಳಿದ್ರಂತೆ. ಜಡ್ಜ್ ಎದುರು ಹಾಜರುಪಡಿಸಬೇಕಾಗತ್ತೆ. ಇವರು ಅರೆಸ್ಟ್ ಮಾಡಿಕೊಂಡು ಆಮೇಲೆ ಹೋಗಿ ಮೆಡಿಕಲ್ ಎಕ್ಸಾಮೈನ್ ಮಾಡಿಸಿ ಅನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಮುನಿರತ್ನ ಲೀಸ್ಟ್ ಇಟ್ಟಿದ್ದಾರಂತೆ, ಏನೆಲ್ಲ ತಪ್ಪು ಮಾಡಿದ್ದಾರೆ ಪೊಲೀಸರು ಅಂತ. ತರಾತುರಿಲಿ ಬಂದು ಅರೆಸ್ಟ್ ಮಾಡಿದ್ದಾರೆ, ನಾನೇನು ಓಡೋಗ್ತಾ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ದೂರುಗಳ ಸರಮಾಲೆಯನ್ನೇ ಇಟ್ಟಿದ್ದಾರೆ ಜಡ್ಜ್ ಮುಂದೆ. ಆರೋಗ್ಯದ ಸಮಸ್ಯೆ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿ ಶಾಸಕ. ಬಿಜೆಪಿ ಶಾಸಕ ಮುನಿರತ್ನಗೆ ಆಡಿಯೋದೇ ಟೆನ್ಷನ್. ವೀಕ್ಷಕರೇ, ನಿಮಗೆ ಗೊತ್ತು ನಿನ್ನೆ ಏನೆಲ್ಲ ಹೈ ಡ್ರಾಮಾ ಆಯಿತು ಅಂತ. ಮೊನ್ನೆ ರಾತ್ರಿಯಿಂದಾನೇ ಅವರದ್ದು ಎನ್ನಲಾದಂತಹ ಮುನಿರತ್ನ ಅವರದ್ದು ಎನ್ನಲಾದಂತಹ ಆಡಿಯೋ ಒಂದು ರಿಲೀಸ್ ಆಗಿರ್ತಕ್ಕಂಥದ್ದು. ಗುತ್ತಿಗೆದಾರ ಚಲುವರಾಜು ರಿಲೀಸ್ ಮಾಡಿರುವಂತಹ ಆಡಿಯೋ. ಅದರಲ್ಲಿ ತೀರಾ ಕೆಟ್ಟ ಅಶ್ಲೀಲ ಪದಗಳನ್ನು ಬಳಸಿ ಮುನಿರತ್ನ ಅವರದ್ದು ಎನ್ನಲಾದಂಥ ಆಡಿಯೋ ಅದು. ಅದರಲ್ಲಿ ಬೈದಿರ್ತಕ್ಕಂಥದ್ದು ಅದೆಲ್ಲವೂ ಕೂಡ ಇದೆ. ಹಾಗೆಯೇ ಮಾನಹಾನಿ ಅನೇಕ ವಿಚಾರಗಳಿದೆ. ಈಗ ಮುನಿರತ್ನಗೆ ಆಡಿಯೋದೇ ಟೆನ್ಷನ್. ಏನ್ ಟೆನ್ಷನ್ನು? ಇವ್ರು ಹೇಳ್ತಾರೆ ನಂದಲ್ಲ ಅದು ವಾಯ್ಸು ಅಂತ. ನಂದಲ್ವೇ ಅಲ್ಲ, ಫೇಕ್ ಆಡಿಯೋ ಅದು. ನನ್ನ ವಿರುದ್ಧ ರಾಜಕೀಯ ಪಿತೂರಿ, ಪೊಲಿಟಿಕಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ. ವಾಯ್ಸ್ ಸ್ಯಾಂಪಲ್ ಬಳಿಕ ಗೊತ್ತಾಗತ್ತೆ ಯಾರದ್ದದು ಅಂತ. ಅಸಲಿ ವಿಷಯ ರಿವೀಲ್ ಆಗತ್ತೆ. ಈಗ ಆಲ್ರೆಡಿ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು FSLಗೆ ರವಾನೆ ಮಾಡಿದ್ದಾರೆ. FSL ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಮುನಿರತ್ನ ಅವರದ್ದೇ ವಾಯ್ಸ್ ಹೌದಾ ಅಲ್ವಾ ಅಂತ. ಅದನ್ನ ಮ್ಯಾಚ್ ಮಾಡಿ ನೋಡ್ತಾರೆ FSL ತಜ್ಞರು. ಅದರಲ್ಲಿ ಗೊತ್ತಾಗತ್ತೆ, ಧ್ವನಿ ಪರೀಕ್ಷೆಯ ನಂತರ ಗೊತ್ತಾಗತ್ತೆ ಯಾರ್ದು ಅಂತ. ಆ ರಿಪೋರ್ಟ್ ಏನು ಬರುತ್ತೆ ಅನ್ನೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಮುನಿರತ್ನ ಅವರಿಗೆ. ಸೊ ಈಗ ಅದೇ ಟೆನ್ಷನ್ ಆಗಿದೆ ಅಂತೆ ಮುನಿರತ್ನ ಅವರಿಗೆ. ಎಲ್ಲಾದ್ರೂ ಆಡಿಯೋ ಇವರದ್ದೇ ಅಂತ ಬಂದ್ಬಿಟ್ರೆ ಮುಂದೆ ಚಾರ್ಜ್ ಶೀಟ್ ಆಗುತ್ತೆ, ಕಾನೂನಿನ ಸವಾಲುಗಳನ್ನ ಎದುರಿಸಬೇಕಾಗತ್ತೆ, ಕರ್ಕೊಂಡೋಗೊಳಗಡೆ ಕೂರಿಸ್ತಾರೆ, ಕಂಬಿ ಎಣಿಸ್ಬೇಕಾಗತ್ತೆ. ಯಾಕಂತಂದ್ರೆ ಅಟ್ರಾಸಿಟಿ ಸೆಕ್ಷನ್ಸ್ ಅಂಡರ್ ಅಲ್ಲಿ ಕೂಡ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಹಾಗೆಯೇ ಅಟೆಂಪ್ಟ್ ಟು ಮರ್ಡರ್ 506, 518 ಇವೆಲ್ಲವೂ ಕೂಡ ದಾಖಲಾಗಿದ್ದಾವೆ. ಸೊ ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ KPCC ಮಹಿಳಾ ಘಟಕ ಸಿಡಿದೆದ್ದಿದೆ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಅಂತ ಅನ್ಸುತ್ತೆ. ಬಹುಶಃ KPCC ಮಹಿಳಾ ಘಟಕ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದೆ. ಜಾತಿ ನಿಂದನೆ ಆರೋಪದಲ್ಲಿ ಶಾಸಕ ಮುನಿರತ್ನ ಏನು ಸಿಕ್ಕಾಕೊಂಡಿದ್ದಾರೆ. ಅಷ್ಟೆಲ್ಲ ಮಹಿಳೆಯರ ವಿರುದ್ಧ ಕೂಡ ಅಶ್ಲೀಲವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಅವರದ್ದು ಎನ್ನಲಾದಂತಹ ಆಡಿಯೋ ಅದರಲ್ಲಿ ಈ ಥರದ್ದೆಲ್ಲ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕಚೇರಿ ಮುಂದೆ ಹೋರಾಟ ನಡೆಸ್ತಾರಂತೆ. ಶಾಸಕ ಸ್ಥಾನದಿಂದ ಮುನಿರತ್ನ ಅವರನ್ನ ವಜಾ ಮಾಡಿ ಅಂತ KPCC ಕಾರ್ಯಕರ್ತೆಯರು ಆಗ್ರಹ ಪಡಿಸ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗ್ತಾ ಇದ್ದಾರೆ. ಬಸವರಾಜ್, KPCC ಮಹಿಳಾ ಘಟಕ ಯಾವ ರೀತಿಯಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದೆ? ಮುನಿರತ್ನ ಅವರ ವಿಚಾರದಲ್ಲಿ ಈಗ ಮತ್ತೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಖಂಡಿತ ಶ್ರೀಲಕ್ಷ್ಮಿ, ರಾಜ್ಯ ಮಹಿಳಾ ಘಟಕ ಏನಿದೆಯಲ್ಲ ಮುನಿರತ್ನ ಅವರನ್ನ ಹೇಳಿಕೆ ಖಂಡಿಸಿ, ಅದರಲ್ಲೂ ಮಹಿಳಾ ವಿರೋಧಿ ಹೇಳಿಕೆ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಮತ್ತು ಮುನಿರತ್ನ ಅವರ ನಡೆ ಸಾಕಷ್ಟು ವಿವಾದಾತ್ಮಕ ಇರತಕ್ಕಂಥದ್ದು ಮತ್ತು ಮಹಿಳೆಯರ ಬಗ್ಗೆ ಅವರ ಅಗೌರವ ಏನಿದೆಯಲ್ಲ ಅದನ್ನ ಖಂಡನಾರ್ಹ. ಅದನ್ನ ಯಾರು ಕೂಡ ಒಪ್ಪುವಂಥದ್ದಲ್ಲ. ಇದನ್ನ BJP ಕೂಡ ಯಾವುದೇ ಕಾರಣಕ್ಕೂ ಸಹಿಸ್ಕೋಬಾರ್ದು. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಗ್ರಹಿಸಿ ಮತ್ತು ಶಾಸಕ ಸ್ಥಾನದಿಂದ ಕೂಡ ವಜಾ ಮಾಡಬೇಕನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಇವತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನು KPCC ಕಚೇರಿ ಮುಂದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಸಲಿದೆ. ಹಾಗಾಗಿ ಈಗಷ್ಟೇ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಇದನ್ನು ಉಗ್ರವಾದ ಹೋರಾಟದ ಮೂಲಕ ಒಂದು ರೀತಿಯಲ್ಲಿ ಕಿಚ್ಚು ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡೋಕ್ಕೆ ಹೊರಡ್ತಾ ಇದೆ. ಒಂದು ವೇಳೆ ಇದನ್ನು BJP ಏನಾದರೂ ಲಘುವಾಗಿ ಪರಿಗಣಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಮಹಿಳಾ ಕಾಂಗ್ರೆಸ್ ನಿನ್ನೆ ಕೊಡ್ತಾ ಇತ್ತು. ಹಾಗಾಗಿ ಇವತ್ತು ನಡೀತಕ್ಕಂಥ ಹೋರಾಟಗಳು ಮತ್ತು ಮುಂದಿನ ದಿನಗಳಲ್ಲಿ ಮುನಿರತ್ನ ಅವರ ನಡೆ ಏನಿದೆ ಅದನ್ನು ಖಂಡಿಸಿ ತೀವ್ರವಾದಂಥ ಹೋರಾಟವನ್ನು ಮಾಡೋಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸ್ತಾ ಇದೆ. ಶ್ರೀಲಕ್ಷ್ಮಿ, ಓಕೆ, ಇದಕ್ಕೆ ಈಗ ಮುನಿರತ್ನ ಅವ್ರಿಗೆ ಈಗಿರ್ತಕ್ಕಂಥ ದೊಡ್ಡ ಸವಾಲು ಏನು ಅಂತಂದರೆ FSL ಅಲ್ಲಿ ಅವರ ವಾಯ್ಸ್ ರಿಪೋರ್ಟ್ ಏನು ಬರುತ್ತೆ ಅಂತ. ಹಾಗೆಯೇ ಅವರದ್ದೇ ಧ್ವನಿ ಅನ್ನೋದೇನಾದರೂ ಅಲ್ಲಿ ಕನ್ಫರ್ಮ್ ಆದರೆ ಮತ್ತಷ್ಟು ಸಂಕಷ್ಟ ಮುನಿರತ್ನಗೆ ತಪ್ಪಿದ್ದಲ್ಲ ಅಂತ. ಸೊ ಮುನಿರತ್ನ ಈ ಸವಾಲನ್ನು ಯಾವ ರೀತಿ, ಈಗ ನಿನ್ನೆ ಅವರು ಹೇಳಿದ್ರು ಇದು DK ಸುರೇಶ್ ಅವ್ರು ಮಾಡಿಸಿರ್ತಕ್ಕಂಥ ಸಂಚು ಪಿತೂರಿ ನನ್ನ ವಿರುದ್ಧ ಅಂತೆಲ್ಲ ಹೇಳಿದರು. ಸೊ ಮುನಿರತ್ನ ಪಾಳ್ಯ ಇದನ್ನು ಯಾವ ರೀತಿ ಎದುರಿಸುತ್ತಂತೆ?
ಸಹಜವಾಗಿ ಆರೋಪಗಳು ಬಂದಾಗ ಬೇರೆಯವರು ಪಿತೂರಿ ಷಡ್ಯಂತ್ರ ಅಂತ ಉತ್ತರಗಳನ್ನು ಕೊಡ್ತಾರೆ. ಆದರೆ ಕಾನೂನಾತ್ಮಕವಾಗಿ ಒಂದಷ್ಟು ವಿಚಾರಗಳು ದೃಢ ಆದ ಮೇಲೆ ಅವು ಎಲ್ಲವೂ ಸತ್ಯಾಸತ್ಯತೆ ಹೊರಬರುತ್ತೆ. ಯಾರು ಸಂಚು ಮಾಡಿದ್ರು ಅಥವಾ ಇವರೇ ಮಾತನಾಡಿದರೆ ಇವ್ರ ಉದ್ದೇಶ ಏನಿತ್ತು, ಯಾವ ಕಾರಣಕ್ಕಾಗಿ ಮಾತನಾಡಿದ್ರು ಅನ್ನುವಂಥದ್ದು ಅವರ ಉದ್ದೇಶಗಳು ಸ್ಪಷ್ಟವಾಗಿ ತನಿಖೆಯಿಂದ ಬಯಲಾಗ್ತವೆ. ಸದ್ಯದ ಮಟ್ಟಿಗೆ ಸಂಕಷ್ಟ ಅಂತೂ ಮುನಿರತ್ನವ್ರಿಗೆ ಇದ್ದೇ ಇದೆ. ಅದು FSI ವರದಿ ಬರಬೇಕು, ಅದು ಬರೋಕ್ಕೆ ಒಂದಷ್ಟು ದಿನಗಳು ತೆಗೆದುಕೊಳ್ಳುತ್ತೆ. ಅದರಲ್ಲೂ ಜಾತಿ ನಿಂದನೆ ಅನ್ನುವಂಥ ಕೇಸ್ ಇದೆಯಲ್ಲ, ಆ ಜಾತಿ ನಿಂದನೆ ಕೇಸು ಬಹಳ ಪ್ರಭಾವಶಾಲಿ. ಹಾಗಾಗಿ ಮುನಿರತ್ನವ್ರಿಗಂತೂ ಈ ದಲಿತರ ವಿರೋಧವಾಗಿ ಮಾತನಾಡಿದ್ದು ಬಹಳ ಸಂಕಷ್ಟವನ್ನು ತಂದೊಡ್ಡಿದೆ. ರಾಜಕೀಯವಾಗಿ ಕೂಡ ಮುಂದಿನ ಭವಿಷ್ಯಕ್ಕೆ ಮುನಿರತ್ನವರಿಗೆ ಮುಳ್ಳಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಬಿಜೆಪಿ ಶಾಸಕ ಮುನಿರತ್ನ ಬಂಧನಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ ಸಮರ ಶುರುವಾಗಿದೆ. ಮುನಿರತ್ನ ಬಂಧನದಲ್ಲಿ ದ್ವೇಷದ ರಾಜಕೀಯ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ದೂರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ FIR ಆಗಿದೆ, ದೂರಿನ ಆಧಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಭಾಳ ಕೀಳಾಗಿ ಒಬ್ಬ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ತನಿಖೆ ಪ್ರಾರಂಭ ಆಗಿದೆ. 2 ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ 2 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ. ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆನಂತರ ಏನಾಗುತ್ತೆ ನೋಡೋಣ. ಅದಕ್ಕೇನೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ FSLಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡಬೇಕಲ್ಲ, ಅದೆಲ್ಲ ನೋಡ್ತಾರೆ. ನೋಡಿ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ. ಅದರಲ್ಲಿ ದ್ವೇಷ ಏನು ಬಂದಿದೆ? ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು. ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ? ಅವರ ಜೊತೆಯಲ್ಲಿ ಯಾರು ಬೈಗುಳ ತಿಂದರು ಅವರೇ ಕೊಟ್ಟಿದ್ದಾರಪ್ಪ. ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ, ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ. ಅದರಿಂದ ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ನೋಡಿ, ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ. ವಾಯ್ಸು